ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ ಬಜೆಟ್ ಬಂಡವಾಳ 2024-25. ನಾನು ರೋಹಿತ್. ಇನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತವಾಗಿ 6ನೇ ಮಧ್ಯಂತರ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಹಾಗೆಯೇ ಪ್ರಧಾನಿ ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ ಕೂಡ ಇದಾಗಿದೆ. ಇನ್ನು ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳು ಇದೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ ಬಾರಿಗೂ ಈ ಬಾರಿಗೂ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ನೀಡುವಂತಹ ಆಶಯವನ್ನ ಈ ಬಜೆಟ್ ನಲ್ಲಿ ಮಂಡಿಸಲಾಗಿದೆ. ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಜೊತೆಗೆ 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ನೀಡುವಂತಹ ಒಂದು ಆಶಯವನ್ನ ಈ ಬಜೆಟ್ ನಲ್ಲಿ ಹೇಳಲಾಗಿದೆ. ಆದ್ರೆ ಯಾವ ಒಂದು ಆಧಾರದ ಮೇಲೆ ಆ 1 ಕೋಟಿ ಮನೆಗಳನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಜೊತೆಗೆ ದೇಶದಲ್ಲಿ ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳನ್ನ ತೆರೆಯುವಂತ ಕಡೆ ಗಮನವನ್ನು ಹರಿಸಲಾಗಿದೆ ಈ ಒಂದು ಬಜೆಟ್ ನಲ್ಲಿ. ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಜನರಿಗೆ ಮನೆಯ ನಿರ್ಮಾಣದ ಕನಸನ್ನ ಈ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಜೊತೆಗೆ ಯುವಕರ ಬಗ್ಗೆ ದೇಶಕ್ಕೆ ಗಮನ ಇದೆ, ಹೆಚ್ಚಿನ ಗಮನ ಇದೆ. ಹಾಗಾಗಿ ಕ್ರೀಡೆಯಲ್ಲಿ ಹೊಸ ಎತ್ತರಕ್ಕೆ ಏರುತ್ತಿರುವ ನಮ್ಮ ಯುವಕರ ಬಗ್ಗೆ ದೇಶಕ್ಕೆ 2023ರಲ್ಲಿ ಏಷ್ಯನ್ ಗೇಮ್ಸ್ ಮತ್ತು ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ ಅತ್ಯಧಿಕ ಪದಕಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಕಡೆ ಕೂಡ ಈ ಒಂದು ಬಜೆಟ್ ನಲ್ಲಿ ಗಮನ ಹರಿಸಲಾಗಿದೆ. ಜೊತೆಗೆ ಆದಾಯ ತೆರಿಗೆ ಸ್ಲ್ಯಾಬ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದ್ರೆ ಈ ಒಂದು ಏನು ಆದಾಯ ತೆರಿಗೆ ಸ್ಲ್ಯಾಬ್ ಅನ್ನೋ ಒಂದು ಇದಿತ್ತು, ಈ ಬಾರಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಜೊತೆಗೆ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನೋದು ಏನಿದೆ, ಇದ್ರ ಕಡೆ ಕೂಡ ಈ ಒಂದು ಬಂಡವಾಳ ಬಜೆಟ್ ನಲ್ಲಿ ಮಂಡಿಸಲಾಗಿದೆ. ಇನ್ನು ತ್ರಿವಳಿ ತಲಾಖನ್ನ ಕಾನೂನು ಬಾಹಿರವಾಗಿಸೋದು, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 1/3 ಸ್ಥಾನಗಳನ್ನ ಮೀಸಲಿಡೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 70ಕ್ಕಿಂತ ಹೆಚ್ಚು ಮನೆಗಳನ್ನ ನೀಡೋದು ಅವರ ಘನತೆಯನ್ನ ಹೆಚ್ಚಿಸಿದೆ. ಅಂದ್ರೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಒಂದು ಯೋಜನೆಗಳು ಅವರ ಘನತೆಯನ್ನು ಹೆಚ್ಚಿಸಲಾಗಿದೆ. ಎಲ್ಲ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಭಾರತ್ ಪ್ರಯೋಜನಗಳ ವಿಸ್ತರಣೆ ಮಾಡಲಾಗ್ತದೆ. ಅಂದ್ರೆ ಬಾಡಿಗೆ ಮನೆಗಳು, ಕೊಳೆಗೇರಿಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಹೊಸ ಮನೆಯನ್ನ ಖರೀದಿಸಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನೆರವನ್ನ ನೀಡಲಾಗುತ್ತೆ ಅಂತ ಈ ಒಂದು ಬಜೆಟ್ ನಲ್ಲಿ ಹೇಳಲಾಗಿದೆ. ಜೊತೆಗೆ ವಿತ್ತೀಯ ಕೊರತೆ ಮೇಲೆ ಹೇಗೆ ಹಿಡಿತವನ್ನ ಸಾಧಿಸೋದು ಅಂದ್ರೆ 2024ನೇ ಹಣಕಾಸು ವರ್ಷಕ್ಕೆ ಪರಿಷ್ಕೃತ ವಿತ್ತೀಯ ಕೊರತೆ ಅಂದ್ರೆ 5.8% ನಿಗದಿಯನ್ನ ಪಡಿಸಲಾಗಿದೆ. ಕಿಸಾನ್ ಸಂಪದ ಯೋಜನೆ ಏನಿದೆ, ಈ ಯೋಜನೆಯಿಂದ 38 ಲಕ್ಷ ರೈತರಿಗೆ ಲಾಭವಾಗಿದೆ. ದೇಶದಲ್ಲಿ ಹಾಲು ಉತ್ಪಾದನಾ ಡೈರಿಗಳ ಸಂಖ್ಯೆ ಕೂಡ ಹೆಚ್ಚಳಕ್ಕೆ ಕ್ರಮವನ್ನ ಜರುಗಿಸಲಾಗಿದೆ ಈ ಒಂದು ಬಜೆಟ್ ನಲ್ಲಿ. ಈ ಬಜೆಟ್ ನಲ್ಲಿ ನೇರ ತೆರಿಗೆ ಪ್ರಮಾಣ ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಏನು ತೆರಿಗೆ ಪ್ರಮಾಣದಲ್ಲಿ 3% ಹೆಚ್ಚಳವಾಗಿದೆ, ಈ ಬಾರಿ 2024-25 ಆರ್ಥಿಕ ವರ್ಷಕ್ಕೆ 26.2 ಟ್ರಿಲಿಯನ್ ರೂಪಾಯಿಗಳಷ್ಟು ಏರಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಈ ಒಂದು ಬಜೆಟ್ ನಲ್ಲಿ ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ಮುಂದೆ ಈಗ ಸಾಕಷ್ಟು ಸವಾಲುಗಳು ಏನಿದೆ, 2014ರಲ್ಲಿ ಪ್ರಧಾನಿ ಮೋದಿ ಅಧಿಕಾರವನ್ನ ಸ್ವೀಕರಿಸಿದಾಗ ಸಾಕಷ್ಟು ಸವಾಲುಗಳಿದ್ವು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆರ್ಥಿಕತೆಯನ್ನ ಬಲಪಡಿಸಲು ಮತ್ತು ಜನರಿಗೆ ಉದ್ಯೋಗವನ್ನ ಪಡೆಯಲು ಅನೇಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನ ಈ ಬಾರಿ ಬಜೆಟ್ ಅಲ್ಲಿ ಮಾಡಲಾಗಿದೆ. ಜೊತೆಗೆ ಸ್ಟೀಲ್ ಇಂಡಿಯಾ ಮಿಷನ್ ಅಂದ್ರೆ ಸ್ಟೀಲ್ ಇಂಡಿಯಾ ಮಿಷನ್ ಏನಪ್ಪಾ ಅಂದ್ರೆ 1.4 ಕೋಟಿ ಯುವಕರಿಗೆ ತರಬೇತಿ ನೀಡಿದೆ. ಜೊತೆಗೆ 54 ಲಕ್ಷ ಯುವಕರಿಗೆ ತರಬೇತಿ ನೀಡಿ 3000 ಹೊಸ ITIಗಳನ್ನ ಸ್ಥಾಪಿಸಿ ಅಂತ ಕೂಡ ಈ ಒಂದು ಬಜೆಟ್ ನಲ್ಲಿ ಸೀತಾರಾಮನ್ ಹೇಳಿದ್ದಾರೆ. ಇನ್ನು ಫಸಲ್ ಬಿಮಾ ಯೋಜನೆಯಿಂದ 4 ಕೋಟಿ ರೈತರಿಗೆ ಲಾಭ. ಅಂದ್ರೆ ಏನ್ ಫಸಲ್ ಬಿಮಾ ಯೋಜನೆ ಅನ್ನೋದಿದೆ, ಇದರಿಂದ 4 ಕೋಟಿ ರೈತರಿಗೆ ಲಾಭವಾಗುವ ದೃಷ್ಟಿಯಲ್ಲಿ ಈ ಒಂದು ಬಜೆಟ್ ನಲ್ಲಿ ಆಶಯವನ್ನ ಹೊರಲಾಗಿದೆ. ಇನ್ನು ಜನಾದೇಶದ ಬಗ್ಗೆ ನಿರ್ಮಲಾ ಮಾತನ್ನು ಕೂಡ ಆಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಒಂದು ಮಾತನ್ನ, ನಮ್ಮ ಯುವ ದೇಶವು ಹೆಚ್ಚಿನ ಆಕಾಂಕ್ಷೆಗಳನ್ನ ಹೊಂದಿದೆ, ಅದರ ವರ್ತಮಾನದ ಬಗ್ಗೆ ಹೆಮ್ಮೆ ಇದೆ. ಜೊತೆಗೆ ಉಜ್ವಲ ಭವಿಷ್ಯಕ್ಕಾಗಿ ಭರವಸೆ ಮತ್ತು ನಂಬಿಕೆಯನ್ನ ಹೊಂದಿದೆ ನಮ್ಮ ಯುವ ಸಮೂಹ. ಹಾಗಾಗಿ ನಮ್ಮ ಸರ್ಕಾರದ ಅತ್ಯುತ್ತಮ ಕೆಲಸದ ಆಧಾರದ ಮೇಲೆ ಜನರು ಮತ್ತೊಮ್ಮೆ ಬಲವಾದ ಜನಾದೇಶವನ್ನ ನೀಡ್ತಾರೆ. ಅಂದ್ರೆ ಮುಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನ್ ಬರುತ್ತೆ ಅಲ್ಲಿ ಜನರು ಆದೇಶವನ್ನ ನೀಡ್ತಾರೆ ಅನ್ನೋ ಒಂದು ಒಳ್ಳೆ ಮಾತನ್ನು ಕೂಡ ಆಡಿದ್ದಾರೆ. ಯಾಕಂದ್ರೆ ಈ ಬಜೆಟ್ ನಲ್ಲಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ, ಬಡವರ್ಗದ ಜನರಿಗೆ ಒಂದು ಬಜೆಟ್ ನಲ್ಲಿ ಸಾಕಷ್ಟು ಮಂಡಿಸಲಾಗಿದೆ ಅವರ ಪರವಾಗಿ. ಹಾಗಾಗಿ ಇನ್ನು ದೇಶದ ಪ್ರತಿಯೊಂದು ವರ್ಗದ ಜನರಿಗೆ ಪ್ರತಿಯೊಂದು ಸೌಲಭ್ಯ ತಲುಪ್ತಾ ಇದೆ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ಏನೊಂದು ಡಿಜಿಟಲಿ ಅನ್ನೋದು ಬಂದಿದೆ, ಸೊ ಯಾವ್ಯಾವ ಸೌಲಭ್ಯಗಳು ಬರ್ತಾ ಇದೆ ಅದು ಕೂಡ ಜನರಿಗೆ ತಲುಪ್ತಾ ಇದೆ ಅಂತ ಹೇಳಿದ್ದಾರೆ. ದೇಶಕ್ಕೆ ಹೊಸ ದಿಕ್ಕು ಮತ್ತು ಹೊಸ ಭರವಸೆ ಸಿಕ್ಕಿದೆ ಅನ್ನೋದು ಕೂಡ ಸೀತಾರಾಮನ್ ಹೇಳಿದ್ದಾರೆ. ಜೊತೆಗೆ ಎಲ್ಲರಿಗೂ ಮನೆ, ಎಲ್ಲರಿಗೂ ನೀರು, ಪ್ರತಿ ಮನೆಗೆ ವಿದ್ಯುತ್ ಒತ್ತನ್ನ ಕೊಡಲಾಗಿದೆ. ಅಂದ್ರೆ ಪ್ರತಿ ಮನೆ, ಎಲ್ಲರಿಗೂ ಮನೆ, ಜೊತೆಗೆ ಎಲ್ಲ ಮನೆಗಳಿಗೂ ವಿದ್ಯುತ್ಗೆ ಈ ಬಾರಿ ಒಂದು ಏನು ಬಜೆಟ್ ಇದೆ ಅಲ್ಲಿ ಒತ್ತನ್ನ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಉತ್ತಮ ಸಾಧನೆಯನ್ನ ಮಾಡಿದೆ. ಭಾರತದ ಏನು ಆರ್ಥಿಕತೆಯಲ್ಲಿ ಎಕನಾಮಿಕ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಕಳೆದ 10 ವರ್ಷಗಳಲ್ಲಿ ಅಂತ ಕೂಡ ಹೇಳಿದ್ದಾರೆ. ಈ ಬಜೆಟ್ ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಮಹತ್ವದ ಘೋಷಣೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಈ ಯೋಜನೆಗೆ, ಎಲೆಕ್ಟ್ರಿಕ್ ವಾಹನಗಳ ಯೋಜನೆಗೆ 12,500 ಕೋಟಿ ರೂಪಾಯಿಗಳನ್ನ ಮೀಸಲಾಗಿ ಇಡಬಹುದು ಅನ್ನೋ ಒಂದು ಕೂಡ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ಲಾ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳನ್ನ ಇದರಲ್ಲಿ ಸೇರಿಸಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಸಬ್ಸಿಡಿಯನ್ನ ಮುಂದುವರಿಸುವ ಸಾಧ್ಯತೆಗಳು ಕೂಡ ಈ ಒಂದು ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದಿಷ್ಟು ಈ ಬಾರಿ ಬಜೆಟ್ನ ಪ್ರಮುಖ ಅಂಶಗಳಾಗಿದೆ. ಇನ್ನು
ಹಣಕಾಸು ಸಚಿವರಾಗಿ ಕೇಂದ್ರ ಹಣಕಾಸು ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ 6ನೇ ಬಜೆಟ್ ಮಹತ್ವದ್ದಾಗಿದೆ ಇದು. ಹಾಗೆ ಪ್ರಧಾನಿ ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ ಕೂಡ ಇದಾಗಿರಲಿದೆ. ಇನ್ನು ಈ ಒಂದು ಬಜೆಟ್ ಬೆಳಗ್ಗೆ 11 ಗಂಟೆಗೆ ಶುರುವಾಗಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಬಂದು ಭಾಷಣವನ್ನ ಮಾಡಿ ತಮ್ಮ ಬಜೆಟ್ ನಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಪ್ರಮುಖ ಅಂಶಗಳನ್ನ ಈಗಾಗಲೇ ನಿಮ್ಮ ಮುಂದೆ ನಾನು ಸಾಕಷ್ಟು ತಿಳಿಸಿದ್ದೀನಿ. ಇನ್ನು ಲೋಕಸಭಾ ಚುನಾವಣೆ ನಂತರ ಸರ್ಕಾರ ರಚನೆಯಾಗುವವರೆಗೆ ಮಧ್ಯಂತರ ಬಜೆಟ್ ಅಂದ್ರೆ ಮಧ್ಯಂತರ ಅವಧಿಯ ಹಣಕಾಸಿನ ಅಗತ್ಯಗಳನ್ನ ಈ ಒಂದು ಬಜೆಟ್ ನೋಡ್ಕೊಳ್ಳುತ್ತೆ. ಜೊತೆಗೆ ಹೊಸ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸಲಾಗುವುದು. ಅಂದ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆ ನಂತರ ಮತ್ತೊಂದು ಬಜೆಟ್ ಆಗೋದು. ಇನ್ನು ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವಿತರಿಸಲಾಗುತ್ತಿರುವ ಮೊತ್ತ 6,000 ರುಗಳಿಂದ 9,000ಗಳಿಗೆ ಏರಿಕೆ ಆಗುವಂತಹ ಸಾಧ್ಯತೆಗಳಿವೆ. ಅಂದ್ರೆ ನರೇಗಾ ಯೋಜನೆಗೆ ಹೆಚ್ಚಿನ ಮಹತ್ವ ಮತ್ತು ಹಂಚಿಕೆಯನ್ನ ನೀಡಲಾಗ್ತಾ ಇದೆ. ಆಯುಷ್ಮಾನ್ ಭಾರತ ಯೋಜನೆಯಡಿ ಹೆಚ್ಚಿನ ವಿಮೆ ರಕ್ಷಣೆ ಕೂಡ ಇದರಲ್ಲಿ ಒಂದು ಬಜೆಟ್ ನಲ್ಲಿ ಸೇರಿದೆ. ಇನ್ನು ರಾಷ್ಟ್ರಪತಿ ಭಾಷಣದಲ್ಲಿ 2023ಕ್ಕೆ ದೇಶಕ್ಕೆ ಐತಿಹಾಸಿಕ ವರ್ಷವಾಗಲಿದೆ. ದೇಶವು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯ ವೇಗವನ್ನ ಇನ್ನಷ್ಟು ಮುಂದುವರಿಸಿದೆ ಅಂತ ಕೂಡ ಈ ಒಂದು ಭಾಷಣದಲ್ಲಿ ಹೇಳಲಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡುವ ಮೂಲಕ ಸಂಸತ್ತಿನ ಬಜೆಟ್ ಅಧಿವೇಶನ ಬುಧವಾರ ಅಂದ್ರೆ ಏನು ಪ್ರಾರಂಭವಾಗಿತ್ತು. ಇಲ್ಲಿ ಪ್ರಮುಖವಾಗಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಪ್ರಾರಂಭವಾಗುವ 2024-25 ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು 7% ಸಮೀಪಕ್ಕೆ ಬರುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಏನು ಈ ಒಂದು ವರದಿಯಲ್ಲಿ ಹೇಳಲಾಗಿದೆ. ಜೊತೆಗೆ ಹಣಕಾಸು ಸಚಿವಾಲಯವು ಪರಿಶೀಲನಾ ವರದಿಯಲ್ಲಿ ಈ ಒಂದು ಅಂಶವನ್ನ ಹೇಳಿದೆ. ಅಂದ್ರೆ ಏನೊಂದು ಅಂಶ ಅಂದ್ರೆ ಈ ಭಾಷಣದಲ್ಲಿ ಏನನ್ನ ಪ್ರಮುಖವಾಗಿ ಹೇಳಲಾಗಿದೆ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಈ ಬಾರಿ 2023 ಆರ್ಥಿಕ ಏನು ವರ್ಷ ಇದೆ ತುಂಬಾ ವೇಗವಾಗಿ ಬಲಿಷ್ಠವಾಗಿ ಆರ್ಥಿಕತೆಯಲ್ಲಿ ಭಾರತ ಸದೃಢ ಆಗ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ 2023-24ರಲ್ಲಿ ಭಾರತದ ಆರ್ಥಿಕತೆಯು 7.3% ಬೆಳವಣಿಗೆಯನ್ನ ನಿರೀಕ್ಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗಿದೆ. ಇದಿಷ್ಟು ಕಂಪ್ಲೀಟ್ ಏನೊಂದು ಈ ಬಜೆಟ್ ಮಂಡನೆ ಆಗಿದೆ, ಇದರ ಪ್ರಮುಖ ಅಂಶಗಳು ಮತ್ತು ಮುಂದಿನ ಆಶಯಗಳು ಹೇಗೆ ಬದಲಾಗಬೇಕು ಭಾರತ ಆರ್ಥಿಕತೆಯಲ್ಲಿ ಅನ್ನೋದ್ರ ಒಂದು ಚಿಕ್ಕ ವರದಿ ನಿಮ್ಮ ಮುಂದೆ ಇತ್ತು. ಇದಾಗಿತ್ತು ಈ ವರ್ಷದ ಬಜೆಟ್ ಮಂಡನೆಯ ಪ್ರಮುಖ ಅಂಶಗಳು ನಿಮ್ಮ ಮುಂದೆ ಹೇಳುವಂತದ್ದಾಗಿತ್ತು. ಹೆಚ್ಚಿನ ಮಾಹಿತಿಯಾಗಿ ನೋಡ್ತಾ ಇರಿ ಅಶ್ವವೇಗ.